ಕಾರ್ಯಕರ್ತರ ಸಭೆಗೆ ಆಗಮಿಸಿದಂತಹ ನನ್ನ ಗುರುಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದಂತಹ ಇ ಕೃಷ್ಣಣ್ಣವರೇ, ಅಧ್ಯಕ್ಷರಾದ ವೇಣುಗೋಪಾಲ್ನವರೇ, ಕೃಷ್ಣಪ್ಪನವರೇ, ಕವಿತಾ ರೆಡ್ಡಿಯವರೇ, ಮಾಧವನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಮುಖಂಡರೇ, ಏನಿವತ್ತು ನಮ್ಮ ಕಾರ್ಯಕರ್ತರ ಸಭೆಗೆ ಮಾತಾಡು ಅಂತ ಹೇಳಿದರೆ ಸ್ವಲ್ಪ ಸಂಕೋಚಿತ ಆಗುತ್ತೆ. ಯಾಕೆ ಅಂದರೆ ವೇದಿಕೆಯ ಮೇಲೆ ನಾವು ಇಂದಿನ ಅಭ್ಯರ್ಥಿನ ಕಾಣ್ತಾ ಇಲ್ಲ. ವೇದಿಕೆಯ ಮೇಲೆ ಮೊನ್ನೆ ಸೋತಂತಹ ವ್ಯಕ್ತಿನ ಕಾಣ್ತಾ ಇಲ್ಲ. ನಾವು ವಿಪರ್ಯಾಸ ನಮ್ಮದು. ಕಾರ್ಯಕರ್ತರು ಬಂದಿಲ್ಲ, ಕಾರ್ಯಕರ್ತರು ಸಭೆ ಕಡಿಮೆ ಬರ್ತಾರೆ ಅಂದರೆ ಏನು ಅರ್ಥ? ಆ ವ್ಯಕ್ತಿ ಕಾಣೆ ಅವರೇ. ನಾನು ಹೋದ ಸಾರಿ ಕೊನೆ ಬಾರಿ ಮೀಟಿಂಗ್ ಮಾಡಿದಾಗ ಅಧ್ಯಕ್ಷರಿಗೆ ಹೇಳಿದೆ, ಅಧ್ಯಕ್ಷರೇ ಮೊದಲು ಅವ್ರಿಗೆ ಕಾರ್ಯಕರ್ತರಿಗೆ ಕೃತಜ್ಞತೆ ಹೇಳಕ್ಕೆ ಹೇಳಿ. ಯಾವ ಅಭ್ಯರ್ಥಿ ಬಂದಿದ್ರು ಅವ್ರಿಗೆ ಕಾರ್ಯಕರ್ತರಿಗೆ ಕೃತಜ್ಞತೆ ಅರ್ಪಿಸಿದ್ರಲ್ವ ಕಾರ್ಯಕರ್ತರು ಬರೋದು. ಕೃಷ್ಣಣ್ಣವ್ರ ಮನೆಗೆ ಹೋಗಿದ್ದೆ ಒಂದು ಸಾರಿ. ಕೃಷ್ಣಣ್ಣವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಅಪ್ಪ ಇವನಿಗೆ ಟಿಕೆಟ್ ಕೊಟ್ಟಿದ್ದು ಕೊನೆಯದಾಗಿ ಗೊತ್ತಾಯ್ತು ನನಗೆ, ನಾನು ನಿಲ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ದ ಅಂತ. ಎಂಥ ವಿಪರ್ಯಾಸ ನಮ್ಮ ಕ್ಷೇತ್ರಕ್ಕೆ. ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಜನತಾದಳ ಉಳಿದಿದೆ ಅಂದರೆ ಕೃಷ್ಣಣ್ಣವರಿಂದ. ಅಟ್ಲೀಸ್ಟ್ ಕಾರ್ಯಕರ್ತರನ್ನ ಗುರುತಿಸಿ, ಯಾಕೆ ಬಂದಿಲ್ಲ ಅವನು, ಏನು ಬಂದಿಲ್ಲ, ಫೋನ್ ಮಾಡೋಣ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಈ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ಆಗ್ತಾನೆ ಅಂತ. ನಾವು ಈಗ ವಿಲೀನ ಮಾಡ್ಕೊಂಡಿದ್ದೀವಿ ಯಾರನ್ನ, BJP ಜೊತೆ. ಮೊನ್ನೆ ಸಭೆಯಲ್ಲಿ ಹೇಳ್ತಾ ಇದ್ರು ವೇಣುಗೋಪಾಲ್ ಅವರು, ಸೊಸೈಟಿ ಎಲೆಕ್ಷನ್ ನಾವು ವಿಲೀನ ಆಗಿಲ್ಲ, ಡೈರಿ ಎಲೆಕ್ಷನ್ ನಾವು ವಿಲೀನ ಆಗಲಿಲ್ಲ. ನಾಳೆ ಬೆಳಗ್ಗೆ ನಮ್ಮ ಎಲೆಕ್ಷನ್ಗಳು ಬರ್ತವೆ, BBMP ಎಲೆಕ್ಷನ್ಗಳು. ವಿಲೀನ ಆಗ್ತೀವ ಇಲ್ವಾ ಮುಖಂಡರು ಹೇಳ್ಬೇಕಾಗ್ತದೆ. ಆಮೇಲೆ ತಾಕೀತು ಮಾಡಬೇಕಾಗ್ತದೆ ದೇವೇಗೌಡರ ಮುಖಾಂತರವಾಗಿ ಇಲ್ಲಿನ ಶಾಸಕರಿಗಾಗಲಿ, ಇನ್ನೊಬ್ರಿಗಾಗಲಿ, BJP ಮುಖಂಡರಿಗಾಗಲಿ. ಕೃಷ್ಣಣ್ಣವ್ರ ಮನವಿ ಮಾಡ್ತೀನಿ ನಾನು, ದಯಮಾಡಿ ನೀವು ನಾಯಕರ ಹತ್ರ ನೀವೇ ಹೋಗೋದು. ದಯಮಾಡಿ ಮೊದಲೇ ಮಾತಾಡಿ. ಮುಂದಿನ ಎಲೆಕ್ಷನ್ಗಳು, ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳು ಬರ್ತವೆ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತದೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತದೆ. ದಯಮಾಡಿ ನೀವು ಮೊದಲು ಅವ್ರನ್ನ, ನಮ್ಮ ಇಲ್ಯಾರು BJP ಮುಖಂಡರವ್ರೆ ಅವರೊಟ್ಟಿಗೆ ಮಾತಾಡಿ ನಮ್ಮನ್ನು ಗಣನೆಗೆ ತೆಗೆದುಕೊಳ್ಳಿ ಅಂತ ಹೇಳಿ. ಯಾವುದೇ ವಿಚಾರವಾಗಿ ಕೇಸರಿ ಬಟ್ಟೆ ಹಾಕ್ಕೊಂಡು ಅವರು ಸಭೆಗಳು ಮಾಡ್ತಾವ್ರೆ ಬಿಟ್ರೆ ನಮ್ಮನ್ನೆಲ್ಲೂ ಸೇರಿಸಲಿಲ್ಲ. ದಯಮಾಡಿ ಕೃಷ್ಣಣ್ಣವರಲ್ಲಿ ಮನವಿ ಮಾಡ್ತೀನಿ, ನಾವ್ಯಾರನ್ನು ಹೈಕಮಾಂಡ್ ಹತ್ರ ಹೋಗೋಂಥ ಶಕ್ತಿವಂತರಲ್ಲ ನಾವೆಲ್ಲ. ಕೃಷ್ಣಣ್ಣವರು ನಮ್ಮನ್ನು ಕರೆದ್ರೆ ಸದಾ ನಿಮ್ಮ ಜೊತೆ ನಾವಿರ್ತೀವಿ. ಮೊದಲು ನೀವು ಮುಂದಿನ ಚುನಾವಣೆಗಳಿಗೆ ಅವರು ನಮ್ಮ ಜೊತೆ ವಿಲೀನ ಆಗ್ತಾರ ಇಲ್ಲ ಅಂತ ಮೊದಲು ನಾವು ತಿಳಿಸಿ. ಯಾಕೆ ಅಂದರೆ ನಾಳೆ ಬೆಳಗ್ಗೆ ರೆಡಿ ಆಗಬೇಕಾಗ್ತದೆ ಕ್ಯಾಂಡಿಡೇಟ್ಗಳು. ದಯಮಾಡಿ ಕಾರ್ಯಕರ್ತರು ಏನೇ ಇದ್ರೂ ಸಹ, ನಮ್ಮ ಅಭ್ಯರ್ಥಿ ಬಂದಿಲ್ಲ ಅಂದರೂ ಸಹ ಕೃಷ್ಣಣ್ಣವರೇ ನಮ್ಮ ಅಭ್ಯರ್ಥಿಗಳು. ಅವತ್ತಿಂದ ನಮ್ಮ ವಿಪರ್ಯಾಸ ಹೆಂಗಿದೆ ಅಂದರೆ, ಜಯಪ್ರಕಾಶ್ ನಾರಾಯಣ್ ಗೆದ್ದಾಗ್ಲಿಂದ, ನಾನು ಅವತ್ತು ಯೂತ್ ಪ್ರೆಸಿಡೆಂಟ್ ಯಲಹಂಕ ಕ್ಷೇತ್ರಕ್ಕೆ, ಅವತ್ತಿಂದ ಇವತ್ತವರೆಗೂ ಕೃಷ್ಣಣ್ಣವ್ರು ಒಬ್ಬರು MLA ನಿಂತವ್ರು ಉಳ್ಕೊಂಡವ್ರು ಬಿಟ್ರೆ ಇನ್ಯಾರು ನಮ್ಮ ಜೊತೆ ಇಲ್ಲ. ಅಲ್ಲ, ಕ್ಷೇತ್ರ ವಿಂಗಡಣೆ ಆಯಿತು, ಶಿವರಾಜ್ ಅಲ್ಲೋದ್ರು. ಕ್ಷೇತ್ರ ವಿಂಗಡಣೆಗಳಾಗಿ 4 ಎಲೆಕ್ಷನಲ್ಲಿ ಹನುಮಂತೇಗೌಡರು ಒಂದ್ಸರಿ ಕೊಟ್ವಿ, ಅವ್ರು ನಮ್ಮ ಕ್ಷೇತ್ರ ಬರಲಿಲ್ಲ. ಕೃಷ್ಣಣ್ಣನು ಒಬ್ಬರು ಉಳ್ಕೊಂಡವ್ರೆ, ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ ಅಂತ ಹೇಳ್ತಾ, ಯಾರ್ಯಾರು ನೂತನ ಪದಾಧಿಕಾರಿಗಳಿದ್ದೀರಿ ದಯಮಾಡಿ ಹೆಚ್ಚಿನ ಸಂಘಟನೆ ಮಾಡಿ. ನಮ್ಮ ಪ್ರವೀಣ್ ಅವ್ರು ಹೇಳ್ತಾ ಇದ್ರು, ಡಿಜಿಟಲ್ ಯುಗ, ಈಗ ಎಲ್ಲ ಮೆಂಬರ್ಶಿಪ್ಗಳನ್ನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನೀವು ಅಣ್ಣವರಲ್ಲಿ ಮನವಿ ಮಾಡ್ತೀವಿ. ಎಲ್ಲ ಅಧ್ಯಕ್ಷರುಗಳಿಗೂ, ಹೋಬಳಿ ಅಧ್ಯಕ್ಷರು ಇರ್ಬೋದು, ವಾರ್ಡ್ ಅಧ್ಯಕ್ಷರುಗಳು ಇರ್ಬೋದು, ತಾಕೀತು ಮಾಡಬೇಕು. ನೀವು ಇಷ್ಟಿಷ್ಟು ಜನ ನೀವು ಮೆಂಬರ್ಶಿಪ್ ಮಾಡಲೇಬೇಕು ಅಂತ, ಅದನ್ನು ಮಾಡಿಸ್ಬೇಕು ಅಂತ ಹೇಳ್ತಾ, ಇಲ್ಲಿ ಕಾರ್ಯಕರ್ತರಿಗೆಲ್ಲ ಹೊಂದಿಸಿ, ಮುಖಂಡರಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.